ಹಬ್ಬದ ಶುಭಾಶಯಗಳು. ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹೊಸತನ ತರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಗುರುವಾರ ಇತ್ತಲ್ವಾ, ಸೊ ಹಾಗೆ ನಾವು ವೀಕ್ ಡೇಸ್ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ವೀಕೆಂಡಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಈ ವ್ಲಾಗಲ್ಲಿ ಸರಿನಾ ನೀವು ನೋಡಬಹುದು, ಲಾಸ್ಟ್ ವಿಡಿಯೋದಲ್ಲಿ ಹಾಕಿದಾಗ ತುಂಬ ಜನ ಖುಷಿಪಟ್ಟು ಲೈಕ್ ಮಾಡಿದ್ದೀರಾ ವಿಡಿಯೋನ. ಸೊ ಹಾಗಾಗಿ ಯುಗಾದಿ ಹಬ್ಬನೂ ಸೆಲೆಬ್ರೇಟ್ ಮಾಡಿರೋದನ್ನ ನಾನು ಅಂದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ಅವಳು ಹೇಗೆ ಸೆಲೆಬ್ರೇಟ್ ಮಾಡಿದ್ದಾಳೆ ಈ ಸತಿ ಹಬ್ಬನ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀರಿ. ವಿಡಿಯೋನ ಸ್ಕಿಪ್ ಮಾಡಿದೆ ಅವಳು ಹೇಗೆ ರೆಡಿ ಆಗ್ತಾಳೆ, ಏನು ಎಷ್ಟೆಲ್ಲ ಕಲ್ತಿದ್ದಾಳೆ, ನಿಮಗೆ ಅನ್ಸುತ್ತೆ ಅಯ್ಯೋ ಎಷ್ಟು ಚೇಂಜ್ ಆಗಿದ್ದಾಳಲ್ಲ ಚರಿ ಅನ್ನೋ ಥರ ಅನ್ಸುತ್ತೆ. ಸೊ ತುಂಬಾನೇ ಚೇಂಜ್ ಆಗಿದ್ದಾಳೆ. ಮಕ್ಕಳು ಹಾಗೆ ಅಲ್ವಾ, 1 ತಿಂಗಳು 2 ತಿಂಗಳಿಗೆ ಲಾಟ್ಸ್ ಆಫ್ ಚೇಂಜಸ್ ಆಗಿರುತ್ತೆ, ಅವಳು ಬೆಳವಣಿಗೆ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಸೊ ಯಾ ನೋಡೋಣ ಏನೇನಾಗುತ್ತೆ ಅಂತ. ಹಾಗೆ ನಾವು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ಅಂದರೆ ವೀಕ್ ಡೇಸಲ್ಲಿ ಇದ್ದ ಕಾರಣ ಸ್ವಲ್ಪ ಅಷ್ಟೇ ಪೂಜೆ ಅಷ್ಟೇ ಮಾಡಿಬಿಟ್ಟಿದ್ವಿ. ವೀಕೆಂಡಲ್ಲಿ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ, ಚೆನ್ನಾಗಿ ಹೋಗೋಣ, ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ, ಮನೆಯಲ್ಲಿ ಹಬ್ಬದ ಊಟ ಎಲ್ಲ ಇದೆ. ಸೊ ನೋಡಿ ಈ ಬ್ಲಾಗ್ನ ಎಂಜಾಯ್ ಮಾಡಿ. ಚರಿನೂ ಬರ್ತಾಳೆ ಬ್ಲಾಗಲ್ಲಿ. ನಾವೆಲ್ಲ ಗ್ಲಿಪ್ಸ್ ತೋರಿಸ್ತೀವಿ ನಿಮಗೆ. ನೀವೆಲ್ಲ ಹಬ್ಬ ಚೆನ್ನಾಗಿ ಆಚರಿಸ್ತೀರ ಅನ್ಕೊಂಡಿರ್ತೀನಿ. ಎಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಚರಿನ ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇರ್ತೀರಿ. ನನಗೆ ತುಂಬ ತಿಂಗಳಾಯ್ತಲ್ವಾ, ನನ್ನ ಹಸ್ಬೆಂಡ್ ಬಿಟ್ಟು ಬಂದು ಆಲ್ಮೋಸ್ಟ್ 1 ವರ್ಷದ ಮೇಲಾಯಿತು. ನಾನು ಆಲ್ಮೋಸ್ಟ್ 9 ತಿಂಗಳ ಮೇಲಾಯಿತು. ಸೊ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಚರಿನ. ಹಾಗೆ ಅವಳ ಬರ್ಡೇ ಬೇರೆ ಬಂತು. ಸೊ ಅವಳ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ, ಅವಳು ಮನೇಲೆಲ್ಲ ಹೇಗಿದ್ದಾಳೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಬಿಕಾಸ್ ಸುಮಾರು ತಿಂಗಳುಗಳೇ ಆಗಿತ್ತು ನಾನು ಅವಳ ಬಗ್ಗೆ ಏನೂ ಶೇರ್ ಮಾಡ್ಕೊಂಡಿಲ್ಲ ನನ್ನ ವಿಡಿಯೋದಲ್ಲಿ. ಹಾಗಾಗಿ ಸೊ ಎಸ್, ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಯುಗಾದಿ ಹಬ್ಬದ ಟೈಮಲ್ಲಿ, ಯುಗಾದಿ ಹಬ್ಬದಲ್ಲಿ, ಹೊಸ ವರ್ಷದಲ್ಲಿ ಪ್ರತಿ ವರ್ಷ ನಾವು ಇದೇ ದೇವಸ್ಥಾನಕ್ಕೆ ಬರ್ತೀವಿ. ಬಿಕಾಸ್ ನನಗೆ ಇದೊಂಥರ ಒಳ್ಳೆ ಫೀಲ್ ಕೊಡುತ್ತೆ ಈ ದೇವಸ್ಥಾನ, ಮೀನಾಕ್ಷಿ ಟೆಂಪಲ್ ಅಂತ. ಈ ಟೆಂಪಲಲ್ಲಿ ಎಲ್ಲ ದೇವರುಗಳು ಇದ್ದಾವೆ, ಶಿವ, ಲಕ್ಷ್ಮಿ, ವೆಂಕಟೇಶ್ವರ, ದೇವಿ, ಹಾಗೆ ಗಣೇಶ, ರಾಮ, ಹನುಮಂತ, ಪ್ರತಿಯೊಂದು ದೇವರು ಇಲ್ಲಿ ನಮಗೆ ಸಿಗೋ ಕಾರಣ ನನಗೆ ಈ ದೇವಸ್ಥಾನ ಒಂಥರ ಇಷ್ಟ ಆಗುತ್ತೆ. ಹಾಗೆ ನಮಗೆ ಒಂಥರ ಇಂಡಿಯನ್ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಬೇರೆ ದೇವಸ್ಥಾನಗಳಿಗೂ ಹೋಗ್ತೀನಿ, ಬಟ್ ಸ್ಪೆಷಲ್ ಅಕೇಶನ್ ಹಬ್ಬಗಳಿಗೆ ಮಾತ್ರ ಈ ದೇವಸ್ಥಾನ ಇಷ್ಟ ಆಗುತ್ತೆ ನನಗೆ. ಸೊ ಒಂಥರ ಕಾಮ್ನೆಸ್ ಇತ್ತು. ನಾವು ಹೋದಾಗ ಸಂಡೇ ನಾವು ಹೋಗಿದ್ದು. ಸೊ ಅಷ್ಟೊಂದು ರಶ್ ಇರಲಿಲ್ಲ, ತುಂಬ ಜನ ಇರಲಿಲ್ಲ, ಕಾಮ್ ಆಗಿತ್ತು. ಸೊ ಹಾಗೆ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ವಿ. ಒಂಥರ ಚೆನ್ನಾಗಿ ಅನಿಸುತ್ತೆ, ಆ ವೈಬ್ಸ್ ಫೀಲ್ ಮಾಡಬೇಕು ಅಂತ ಹೇಳಿ. ಹಾಗೆ ಹಬ್ಬದ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಕಷ್ಟ ಆಗೋದು, ಅದೊಂದು ಹಬ್ಬದ ಟೈಮಲ್ಲಾದರೂ ಹೋಗೋಕ್ಕಾಗತ್ತೆ. ವೀಕೆಂಡ್ಸಲ್ಲಿ ಅದು ಇದು ಅಂತ ಏನೋ ಒಂದು ಕೆಲಸ ಬಂದ್ಬಿಟ್ಟು ನಮಗೆ ಅಷ್ಟು ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ತುಂಬ ಹತ್ತಿರ ಕೂಡ ಇರಲ್ಲ ಅಲ್ವಾ, ಸುಮಾರು ದೂರ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ಇದು ಬಂದು ನನ್ನ ಹಬ್ಬದ ಔಟ್ಫಿಟ್ಟು. ತುಂಬ ಸಿಂಪಲ್ಲಾಗಿ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಹೊಸ ಕುರ್ತಾ ಇತ್ತು. ಸೊ ಇಂಡಿಯಾದಿಂದ ತಂದಾಗ ನೀವು ನೋಡಿರಬಹುದು, ಈ ಕುರ್ತಾನ ಆರೆಂಜ್ ವಿತ್ ವೈಟ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಅದಕ್ಕೆ ವೈಟ್ ಕಲರ್ ಕಾಟನ್ ಪ್ಯಾಂಟ್ನ ಮತ್ತು ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ. ಆ್ಯಕ್ಚುಲಿ ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ದೇವಸ್ಥಾನದಿಂದ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ದೇವಸ್ಥಾನದ್ದೇ ಇದು. ಬರೀ ಭಾನುವಾರ ಮತ್ತು ಶನಿವಾರ ಅಷ್ಟೇ ತೆಗ್ದಿರುತ್ತೆ. ಸೊ ಜಾಸ್ತಿ ಏನೂ ಆಪ್ಷನ್ಸ್ ಇರಲಿಲ್ಲ ನಮಗೆ ಇಲ್ಲೂ ತಿನ್ನೋಕ್ಕೆ. ಒಂದು ಲಡ್ಡು ತೊಗೊಂಡ್ವಿ,
ತಿರುಪತಿ ಲಡ್ಡು. ಹಾಗೆ ದೋಸೆ ತೊಗೊಂಡ್ರು ನನ್ನ ಹಸ್ಬೆಂಡು. ನನಗೆ ದೋಸೆ ಯಾಕೋ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಪೂರಿ ಸಾಗು ತೊಗೊಂಡಿದ್ದೆ, ನಾನು ಪೂರಿ ಸಬ್ಜಿ ತೊಗೊಂಡಿದ್ದೆ. ಸೊ ಹೋಗ್ತಾ ಎಲ್ಲ ತಿನ್ಕೊಂಡು ಹೋಗೋಷ್ಟರಲ್ಲಿ ನಮ್ಮದೊಂದು 7 ಗಂಟೆ ಮೇಲಾಯಿತು. ಸೊ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂತ ಹೇಳ್ಬೋದು, ಒಂದು 1 ಅವರ್ ಮೇಲೇ ಇದ್ವಿ. ಯೂಶ್ವಲಿ ನಾವು ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡ್ತೀವಿ, ಬಿಕಾಸ್ ಹಿಂದ್ಗಡೆ ಚರಿ ಇದ್ದಿದ್ರೆ ಅಲ್ಲಿ ಹಿಂದ್ಗಡೆ ಎಲ್ಲ ಆಟ ಆಡೋಕ್ಕಿತ್ತು ಅವಳಿಗೆ. ಹಾಗೆ ನವಿಲ್ಗಳನ್ನೆಲ್ಲ ಸಾಕಿದ್ದಾರೆ, ತುಂಬ ಚೆನ್ನಾಗಿದೆ ಇದು ಪ್ಲೇಸು. ಸೊ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಚರಿ ಬಂದರೆ, ಬಟ್ ಚರಿ ಇಲ್ಲಲ್ಲ, ಹಾಗೆ ನಾವು ಮತ್ತು ನೆಕ್ಸ್ಟ್ ಡೇಗೆ ವರ್ಕ್ ಇತ್ತು. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು, ಅದಕ್ಕೆ ಬೇಗ ಬಂದ್ವಿ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಊಟನೂ ರಾತ್ರಿದು ಡಿನ್ನರ್ ಅಲ್ಲೇ ಮಾಡಿದ್ವಿ. ನಾನು ಪೂರಿ ತಿಂದೆ, ಅವ್ರ ದೋಸೆ ತಿಂದರು. ಇವಾಗ ಹೋಗ್ತಾ ಇದ್ದೀವಿ. ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ಸೊ ಹಾಗಾಗಿ ಹಾಗೆ ಟೈಮು ಕೂಡ ಚೇಂಜ್ ಆಗಿದೆ ನಮಗೆ. 1 ಅವರ್ ಹಿಂದೆ ಹೋಗಿದೆ. ಸೊ ಹಾಗಾಗಿ ಸ್ವಲ್ಪ ಬೆಳಕಿನ್ನೂ ಇದೆ. ಇವಾಗ ಟೈಮ್ ಬಂದು 7:30. ಸೊ ನೋಡ್ಬೋದು ಇನ್ನೂ ಸ್ವಲ್ಪ ಬೆಳಕಿದೆ. 7:35ಕ್ಕೆ ಸನ್ಸೆಟ್ ಆಗುತ್ತೆ. ಸೊ ರಾತ್ರಿ 9 ಗಂಟೆ ತನಕ ಬೆಳಕಿರುತ್ತೆ, ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ನಿಮ್ಗೆ ಕಾಣಿಸ್ತಾ ತೋರಿಸಿದೆ. ತುಂಬ ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಗೋಲ್ಡನ್ ಟೈಮ್ ಗೋಲ್ಡನ್ ಟೈಮ್. ಏನೇ ಅಂದರೂ ಮನೆ ಚರಿ ಇಲ್ದಲೆ ಒಂಥರ ಖಾಲಿ ಅಂತ ಅನಿಸುತ್ತೆ. ಯಾವ ಹಬ್ಬ ಆದರೂ ಏನೇ ಆದರೂ ಗ್ರ್ಯಾಂಡಾಗಿ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಹಾಗಾಗಿ ತುಂಬ ಚರಿನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸಿಂಪಲ್ಲಾಗಿ ಈ ಸತಿಯ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿರೋವಂಥದ್ದು. ಸೊ ತುಂಬ ಹಬ್ಬಗಳನ್ನು ನಾವು ಹಬ್ಬ ಅಂತಾನೆ ಅಲ್ಲ, ನಾನು ಫಸ್ಟ್ ಟೈಮ್ ಚರಿನ ಇಷ್ಟು ದಿನಗಳ ಕಾಲ ಬಿಟ್ಟಿರೋವಂಥದ್ದು. ತುಂಬ ಬೇಜಾರು ಅನಿಸುತ್ತೆ ಅವಳು ಇಲ್ಲ ಅಂತ. ಸೊ ಹಬ್ಬಕ್ಕೆ ಅಂತ ಹೋಳಿಗೆ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡಿಗೆ ಹೋಳಿಗೆ ತಿನ್ನಂಗಾಗಿತ್ತಂತೆ. ಸೊ ಹಾಗಾಗಿ ನಾವು ಯೂಶ್ವಲಿ ತೊಗರಿಬೇಳೆ ಹೋಳಿಗೆ ಮಾಡ್ತೀವಿ. ಇದು ಬಂದು ನಾನು ಫಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಕಡಲೆಬೇಳೆ ಹೋಳಿಗೆ ಮಾಡಿದೆ. ಹಾಗೆ ಹೋಳಿಗೆ ಸಾರು ಕುದೀತಾ ಇದೆ, ನೋಡ್ತಾ ಇರ್ಬೋದು. ಹಾಗೆಯೇ ಕೋಸಂಬರಿ ಕೂಡ ಮಾಡೋಕ್ಕೆ ಹೆಸರುಬೇಳೆನ ನೆನೆಸಿಟ್ಟಿದ್ದೆ. ಏನಂತಂದರೆ ಹಬ್ಬ ತುಂಬ ಸಿಂಪಲ್ಲಾಗಿ ಆಗಿರೋದ್ರಿಂದ ಹಬ್ಬದ ಅಡುಗೆನಾರ ಸ್ವಲ್ಪ ಏನೋ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಯುಗಾದಿ ಹಬ್ಬದ ಮಾಡ್ತಾಯಿದ್ದೀವಿ. ಹಿಂಗೇನೆ ಇದು ಸ್ಕಿಲ್ ಏನೇನೆ ಸಂಖ್ಯೆ ಎಷ್ಟು ಫಾಸ್ಟಾಗಿ ಕಚ್ಚಿಸ್ತಾ ಇದೀನಿ ನೋಡು. ದಿಸ್ ಈಸ್ ಎ ನ್ಯೂ ಸ್ಕಿಲ್. ವಾಟ್ ನ್ಯೂ ಸ್ಕಿಲ್? ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಸ್ಕಿಲ್ ಇದು. ಹೌದು, ಗೊತ್ತಿಲ್ಲದೆ ಇರೋದಂತಲ್ಲ, ಮತ್ತೆ ನಿನಗೆ ಅಷ್ಟೇ ಇರೋದದ, ಬೇರೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ ಈ ಥರ ಸ್ಕಿಲ್ ಅಲ್ಲ ನಪಿ. ಮಲ್ಟಿಪಲ್ ಪೀಪಲ್ ಇರುತ್ತೆ, ನನಗೂ ಇದಷ್ಟೇ. ಸೊ ಕ್ವಿಕ್. ಎಸ್. ಎದಕ್ಕೆ ಹೆಚ್ಚುತ್ತಾ ಇದೀವಿ ಇದು? ಕೋಸಂಬರಿ ಅಷ್ಟಾರ ಗೊತ್ತಲ್ಲ. ಓವರ್ ಮಾಡಬೇಡ ಪೀಸ್. ಇಷ್ಟು ತೆಳ್ಳಗೆ ಹೆಚ್ಚುತ್ತೀನಿ, ಹೆಚ್ಚಕ್ಕೆ ಸಾಧ್ಯನಾ ನಿನಗೆ? ಮೈ ಗಾಡ್, ಎಂತ ಸ್ಕಿಲ್ಸ್ ಇದೆ ಅಪ್ಪಿ. ಮತ್ತೆ ಮೆಂಬ್ರೇನ್ ಆಗಿತ್ತು. ಮೈ ಸ್ಕಿಲ್. ವಾವ್, ಸ್ಕಿಲ್. ತುಂಬ ತಿಂಗಳುಗಳ ಆಗಿತ್ತು, ನಾವು ವರ್ಷಗಳೇ ಆಗಿತ್ತು ಅನ್ಕೋತೀನಿ ಕೋಸಂಬರಿ ತಿಂದ್ಬಿಟ್ಟು. ಸೊ ಹಾಗಾಗಿ ಒಂಥರ ಕೋಸಂಬರಿ ಮಾಡಿಕೊಂಡೆ. ಇಲ್ಲಿ ಹೆಸರುಬೇಳೆ ನೆನೆಸಿಟ್ಟಿದ್ದಂಥದ್ದು, ಆಮೇಲೆ ಹೆಚ್ಕೊಂಡಿದ್ದಂಥದ್ದು ಕ್ಯಾರೆಟು ಮತ್ತು ಸೌತೆಕಾಯಿ, ಈರುಳ್ಳಿ, ಹಾಗೆ ನಿಂಬೆಹಣ್ಣು ಮತ್ತು ಸಣ್ಣಕ್ಕೆ ಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಅದನ್ನು ಒಗ್ಗರಣೆ ಹಾಕಿದ್ದೆ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಸೊ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಂಬೆಹಣ್ಣು ಹಾಕಿದ್ಮೇಲೆ. ಅದಾದಮೇಲೆ ಇಲ್ಲಿ ಹೋಳಿಗೆ, ನನಗೆ ಸೀರಿಯಸ್ಲಿ ಹೇಳಬೇಕಂದ್ರೆ ಹೋಳಿಗೆ ಮಾಡೇ ರೂಢಿ ಇಲ್ಲ. ಸೊ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದಂಥದ್ದು ಪುಟ್ಟಾಣಿ ಹೋಳಿಗೆ ಮಾಡಿದೆ. ಅದಾದಮೇಲೆ ವಡೆ ಮಾಡಿದ್ದೀನಿ.
ಸೊ ನನ್ನ ಹಸ್ಬೆಂಡ್ ಕರೆದಿರೋದು. ಸೊ ಸ್ವಲ್ಪ ಏನೋ ಸೀಸ್ಬಿಟ್ಟಿದ್ದಾರೆ ಚೂರು. ಅದಾದಮೇಲೆ ಸೀಕರಣೆ. ಇಲ್ಲಿ ಆಲ್ರೆಡಿ ಮಾವಿನ ಹಣ್ಣು ಬಂದಿದೆ, ಇಂಡಿಯನ್ ಸ್ಟೋರ್ಸಲ್ಲಿ ಇತ್ತು. ಸೊ ಹಾಗಾಗಿ ಮಾವಿನ ಹಣ್ಣು ತೊಗೊಂಡು ಬಂದು ಪ್ರಾಪರಾಗಿ ಮಾಡ್ಕೊಳ್ಳೋಣ ಅಂತೇಳಿ ಸೀಕರಣೆನೂ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬ ಹಾಗೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ದೇವರು ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಇನ್ಮೇಲಿಂದ ನನ್ನ ಅಮ್ಮನ ಮನೆಯ ವ್ಲಾಗ್ನ ಹಾಕ್ತಾ ಇದ್ದೀನಿ. ನಾನು ಕೇಳ್ಕೊಂಡಿದ್ದೆ, ಪಾಪ ಅವ್ರಿಗೂ ಬ್ಯುಸಿ ಇರ್ತಾರೆ, ಟೈಮ್ ಇರೋದಿಲ್ಲ. ಬಟ್ ಸ್ಟಿಲ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಇದು ಬಂದು ನಮ್ಮ ಅಮ್ಮನ ಮನೆ. ನೀವು ನೋಡಿದ್ದೀರಿ, ಗೊತ್ತಿರುತ್ತೆ ನಿಮಗೆ. ಸೊ ಮಳೆ ಬರ್ತಾ ಇದ್ದ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಕಳಿಸಿದ್ದ. ಸೊ ಹಬ್ಬದ ದಿನ ಚರಿಗೆ ರಜಾ ಇತ್ತು ಸ್ಕೂಲ್ ಬಂದು. ಆ್ಯಂಡ್ ಎಕ್ಸಾಮ್ಸ್ ಕೂಡ ತುಂಬಾ ಹತ್ತಿರ ಇದೆ. ಈ ತಿಂಗಳಲ್ಲಿ ಅವಳಿಗೆ ಬರ್ಡೇ ಕೂಡ ಇದೆ. ಸೊ ಆ್ಯಂಡ್ ಇದು ಬಂದ್ಬಿಟ್ಟು ರಂಗೋಲಿ. ಹಬ್ಬದ ದಿನ ಅವಳೇ ಕಲರಿಂಗ್ ಮಾಡ್ತಾ ಇದ್ದಾಳಂತೆ. ನಮ್ಮಮ್ಮ ಬಂದ್ಬಿಟ್ಟು ವೈಟ್ ರಂಗೋಲಿ ಹಾಕಿದರೆ ಅವಳು ಕಲರ್ ಕಾಂಬಿನೇಷನ್ ಮಾಡಿ ಹಾಕಿದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು. ಹಾಗೆ ಚರಿ ಯುಗಾದಿ ಹಬ್ಬನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಅವಳಿಗೆ ಇಲ್ಲಿ US ಅಲ್ಲಂತೂ ನಾವು ನಮ್ಮ ಮನೇಲಿದ್ದಾಗ ಮಾಡ್ತೀವಿ. ಬಟ್ ಸ್ಟಿಲ್ ಆ ಇಂಡಿಯನ್ ಅಲ್ಲಿ ಮಾಡೋವಂಥದ್ದು, ಅಜ್ಜಿ ಮನೇಲಿ ಮಾಡೋವಂಥದ್ದು ಅದೊಂಥರ ಖುಷಿ ಕೊಡುತ್ತೆ ಮೊಮ್ಮಕ್ಕಳಿಗೆ. ಸೊ ಇಲ್ಲಿ ಬೇವು ಮತ್ತು ಬೇವಿನ ಹೂವು, ಮಾವಿನ ಎಲೆ ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಹಾರ ಮಾಡೋದು, ಬಾಗಿಲಿಗೆ ಹಾಕೋದು, ತೋರಣಗಳು, ಈ ಥರದನ್ನೆಲ್ಲ ಅವಳು ನೋಡಿಲ್ಲ. ಬಿಕಾಸ್ ನಾವಿಲ್ಲೆಲ್ಲ ಮಾಡಲ್ಲಲ್ಲ. ಸೊ ಅವಳಿಗೆ ಗೊತ್ತಿರಲ್ಲ. ಇದೆಲ್ಲ ನೋಡಿ ಅವಳಿಗೊಂಥರ ಅನಿಸುತ್ತೆ, ಓ ಹಬ್ಬ ಅಂದರೆ ಹೀಗೆ ಮಾಡೋದು ಹಾಗೆ ಮಾಡೋದು ಅಂತ ಅವಳಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನನಗೂ ಖುಷಿನೇ. ಸೊ ಇಲ್ಲಿ ನೋಡಿ ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡಬೇಕಲ್ಲ, ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ ಕಾಡ್ತಾ ಇದ್ದಾಳೆ. ಹಾಗೆ ಬಿಸಿನೀರಿಗೆ ನಾವು ಈ ಥರ ಬೇವಿನ ಎಲೆನ ಹಾಕಿ ಸ್ನಾನ ಮಾಡಿಸ್ತೀವಿ. ಸೊ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಕೈ ಕಾಲು ಮುಖಕ್ಕೆಲ್ಲ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಚರಿಗೂ ಅಷ್ಟೇ ಆ ಥರ ಎಣ್ಣೆ ಸ್ನಾನ ಮಾಡಿಸಿದ್ದಾರೆ, ಎಣ್ಣೆ ನೀರು ಹಾಕಿ. ಹಾಗೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಹೊಸ ಬಟ್ಟೆ ಹಾಕ್ಕೊಂಡಿರೋ ಖುಷಿಗೆ ಫುಲ್ ಡಾನ್ಸ್ ಮಾಡ್ತಾ ಇದ್ದಾಳೆ ಚರಿ. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ ಚರಿ ತುಂಬ ತೆಳ್ಳಗಾಗಿದ್ದಾಳೆ ಅಂತ ಹೇಳಿ. ಸೊ ನನಗೇನು ಅನಿಸುತ್ತೆ ಅಂತಂದರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತೆಳ್ಳಗೆ ಇದ್ದೆ, ನನ್ನ ಹಸ್ಬೆಂಡು ತೆಳ್ಳಗೆ ಇದ್ದ ಅಂತ. ಆ್ಯಂಡ್ ನನಗನ್ಸುತ್ತೆ ಬೆಳೆಯೋ ಮಕ್ಕಳು ಅಂದರೆ ಹೈಟ್ ಬೆಳೀತಾ ಇರ್ತಾರಲ್ಲ, ಸೊ ಅವ್ರು ತಿನ್ನೋದು ಕಮ್ಮಿನೇ ಅವಳು ಆಬ್ವಿಯಸ್ಲಿ. ಅಂದರೆ ಬೆಳೆಯೋ ಮಕ್ಕಳು ಸೊ ಹೈಟ್ ಬೆಳೆಯೋ ಕಾರಣ ಅವರು ಅಷ್ಟಾಗಿ ದಪ್ಪ ಆಗಲ್ಲ ಅಂತ ಅನಿಸುತ್ತೆ ನನ್ನ ಅನಿಸಿಕೆ. ಬಿಕಾಸ್ ಆ್ಯಂಡ್ ಹೆರಿಡಿಟರಿ ಕೂಡ ಇರ್ಬೋದು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ತೆಳ್ಳಗಿದ್ವಿ, ಸೊ ಹಾಗಾಗಿ ಅವಳು ತೆಳ್ಳಗಿದ್ದಾಳೆ ಅಂತ. ಬಟ್ ನಮ್ಮ ಮಮ್ಮಿ ಅಂತೂ ಬಿಡೋದಿಲ್ಲ. ಟೈಮ್ ಸರಿಯಾಗಿ ಅವಳಿಗೆ ತಿನ್ನಿಸ್ಬೇಕು, ಹಾಲು ಕುಡಿಸ್ಬೇಕು, ಹಣ್ಣು ತಿನ್ನಿಸ್ಬೇಕು, ಪ್ರತಿಯೊಂದೂ ಮಾಡ್ತಿರ್ತಾರೆ. ಬೆಳಗ್ಗೆಯಿಂದನೂ ರಾತ್ರಿ ತನಕನೂ ಅವಳದೇ ಆಗುತ್ತೆ. ಅವಳು ಏನು ಕೇಳ್ತಾಳೋ ಅದನ್ನೆಲ್ಲ ಮಾಡಿಕೊಡ್ತಾ ಇರ್ತಾರೆ. ಬಟ್ ಇಟ್ ಡಿಪೆಂಡ್ಸ್. ಕೆಲವೊಂದು ಮಕ್ಕಳು ದಪ್ಪ ಇರ್ತವೆ, ಕೆಲವೊಂದು ಮಕ್ಕಳು ತೆಳ್ಳಗಿರ್ತವೆ. ಬಟ್ ಹೆಲ್ದಿ ಇರೋದು ಇಂಪಾರ್ಟೆಂಟ್ ಅಷ್ಟೇ. ಮಕ್ಕಳು ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿರಬೇಕು. ತೆಳ್ಳಗೆ ದಟ್ ಅಷ್ಟೊಂದು ಮ್ಯಾಟರ್ ಆಗಲ್ಲ ಮಕ್ಕಳು ಬೆಳೆಯೋವಾಗ. ಇಲ್ಲಿ ನಮ್ಮಮ್ಮ ಪೂಜೆಗೆಲ್ಲ ಹೂನ ಹರ್ಕೊಳ್ತಾ ಇದ್ದಾರೆ. ಹಾಗೆ ಹೂ ತೊಗೊಂಬಂದಿರ್ತಾರೆ. ಬಟ್ ಬಿಡಿ ಹೂ ಬೇಕಲ್ಲ ಅರ್ಚನೆಗೆ, ಅದಕ್ಕೆ ಅಂತ ಎಲ್ಲ ಹೇಳಿ ಹೂನ ಹರ್ಕೊಳ್ತಾ ಇದ್ದಾರೆ. ಚರಿಗೆ ಎಕ್ಸಾಮ್ಸ್ ಕೂಡ ಇದೆ ಈ ತಿಂಗಳು. ಸೊ ನೋಡಬೇಕು, ಅವಳಿಗೆ ಹುಷಾರಿಲ್ಲ ಬೇರೆ. ಎಸ್, ನಮ್ಮ ಮನೆಯ ಬಾಗಿಲು ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮಾವು ಮತ್ತು ಬೇವಿನ ಎಲೆ ಎಲ್ಲ ಹಾಕ್ಬಿಟ್ಟು ತುಂಬ 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 ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ.
ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಕಟ್ಟೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಬೇವು ಬೆಲ್ಲ ಎಲ್ಲ ಮಾಡಿ ಇಟ್ಟಿದ್ದಾರೆ ಪೂಜೆಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಚರಿ ಕೈಯಲ್ಲಿ ಕೊಟ್ಟಿದ್ದಾರೆ ಬೇವು ಬೆಲ್ಲನ ನೈವೇದ್ಯಕ್ಕೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಹೊರದೇಶದಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ಈ ಥರ ಎಲ್ಲ ಮಾಡುವಂಥದ್ದು, ತೋರಿಸುವಂಥದ್ದು, ಅವು ಗೊತ್ತಾಗುತ್ತೆ ಅವರಿಗೂ ಹಬ್ಬ ಅಂದರೆ ಏನು ಅಂತ, ಆಚರಣೆ ಹೇಗೆ ಮಾಡ್ತಾರೆ ಅಂತ. ಹಾಗೆ ಇಲ್ಲಿ ಶಾವಿಗೆನ ಮಾಡ್ತಾರೆ ನಮ್ಮ ಮನೇಲಿ. ಈ ಥರ ಶಾವಿಗೆ ಬಸಿದ್ಬಿಟ್ಟು ಅದಕ್ಕೆ ಬೆಲ್ಲ ತುಪ್ಪ ಎಲ್ಲ ಹಾಕಿ ಮಾಡೋವಂಥದ್ದು. ನಮ್ಮ ಅಪ್ಪಾಜಿ ನಮಸ್ಕಾರ ಮಾಡಬೇಕಾದ್ರೆ ಚರಿ ಈ ಥರ ಕಿತಾಪತಿ ಯಾವಾಗಲೂ ಅಷ್ಟೇ. ಅವಳು ನಮ್ಮಮ್ಮ ನಮ್ಮ ಅಪ್ಪಾಜಿ ಮತ್ತು ನನ್ನ ತಮ್ಮ ಎಲ್ಲರ ಜೊತೆನೂ ಇದೇ ಥರನೇ ಇರ್ತಾಳೆ. ಅವಳ ಮನೇಲಿದ್ರೆ ಮನೆ ಪೂರ್ತಿ ತುಂಬ್ದಂಗಿರುತ್ತೆ. ಸೊ ಇಲ್ಲಿ ದೇವ್ರ ಪೂಜೆ ಆಗಿದೆ ನೋಡ್ತಾ ಇರ್ಬೋದು, ಮಹಾಮಂಗಳಾರತಿ ಮಾಡಿದ್ದಾರೆ. ಸೊ ಇದು ಬಂದು ನಮ್ಮ ಮನೆಯ ಯುಗಾದಿ ಹಬ್ಬದ ಪೂಜೆ ಬಂದು ಈ ಥರ ಇದೆ. ಸಿಂಪಲ್ಲಾಗೆ ಮಾಡಿದ್ದಾರೆ ಅಂತ ಅನಿಸ್ತು. ಹಾಗೆ ಹಬ್ಬದ ಊಟ ತುಂಬಾ ವೆರೈಟಿ ಮಾಡಿರ್ತಾರೆ ನಮ್ಮ ಮನೇಲಿ. ಅದು ವಿಡಿಯೋ ಮಾಡಿಲ್ಲ, ನನಗೇನು ಕಳಿಸಿಲ್ಲ ಅದು. ಬಟ್ ತುಂಬಾ ವೆರೈಟಿ ಆಫ್ ಡಿಶಸ್ ಇರುತ್ತೆ. ಹಾಗೆ ಚರಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೇಲಿ ಫಸ್ಟ್ ದಿನ ಬಂದ್ಬಿಟ್ಟು ಈ ಥರ ಶಾವಿಗೆ ಬಸಿತಾರೆ. ಶಾವಿಗೆ ಬೆಲ್ಲ ಹಾಲು ತುಪ್ಪ ಹಾಕಿ, ಆಮೇಲೆ ನೀವೇನು ನೋಡಿದ್ರಲ್ಲ ಅದು ಬೇವು ಬೆಲ್ಲ ಮಾಡಿರ್ತಾರಲ್ಲ ಅದನ್ನು ತಿಂತೀವಿ. ನೆಕ್ಸ್ಟ್ ಡೇಗೆ ನಾವು ಹೋಳಿಗೆ ಮಾಡಿರ್ತೀವಿ. ಹೋಳಿಗೆ ಮತ್ತು ಫುಲ್ ಹಬ್ಬದ ಊಟ, ಹೋಳಿಗೆ ಕೋಸಂಬರಿ ಆಮೇಲೆ ಸಾರು ಚಿತ್ರಾನ್ನ ಇದೆಲ್ಲ ಇರುತ್ತೆ. ತುಂಬ ವಡೆ ಎಲ್ಲ ಇರುತ್ತೆ. ಸೊ ಸಂಜೆ ನೆಕ್ಸ್ಟ್ ದಿನ ಅಥವಾ ಅವತ್ತಿನ ದಿನನೂ ಮೋಡ ಇತ್ತಂತೆ, ಕಾಣಿಸ್ತಿಲ್ಲ ಚಂದ್ರ. ನಮ್ಮ ಕಡೆ ನಾವು ಚಂದ್ರನ ನೋಡ್ತೀವಿ ಯುಗಾದಿ ಹಬ್ಬದ ದಿನ. ಸೊ ನನ್ನ ಹಸ್ಬೆಂಡ್ ಮನೆ ಕಡೆ ಆ ಥರ ಇಲ್ಲ, ಯುಗಾದಿ ಹಬ್ಬದ ದಿನ ಚಂದ್ರನೆಲ್ಲ ನೋಡೋವಂಥದ್ದೇನಿಲ್ಲ. ಸೊ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾಳೆ ಚರಿ, ನೋಡ್ತಾ ಇರ್ಬೋದು. ಇಷ್ಟು ಕ್ಯೂಟಾಗಿದೆ ಡ್ರೆಸ್ ಬಂದ್ಬಿಟ್ಟು, ಕಲರ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಆ್ಯಂಡ್ ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಅವಳ ಹತ್ರ ಕಮ್ಮಿ ಇತ್ತು. ಯೂಶ್ವಲಿ ಜಾಸ್ತಿ ಫ್ರಾಕೇ ಅವಳ ಹತ್ರ ಇರೋವಂಥದ್ದು. ಬಟ್ ಈ ಥರ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಚರಿಗೆ ಡ್ರೆಸ್ಸು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ತುಂಬಾ ಚೇಂಜ್ ಅನಿಸ್ತಾ ಇದ್ದಾಳೆ, ತುಂಬ ದೊಡ್ಡೋಳು ಅಂತ ಅನ್ನಿಸ್ತಾ ಇದ್ದಾಳೆ ನನಗೇನೆ. ನಿಮಗೆ ನೋಡಿದಾಗ ಹೆಂಗೆ ಅನಿಸುತ್ತೋ ಅಂತ ನನಗೆ ಗೊತ್ತಿಲ್ಲ, ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಚಂದ್ರ ನೋಡೋಕ್ಕೆ ಅಂತ ಚರಿ ರೆಡಿ ಆಗಿ ಬಂದಿದ್ದಾಳೆ. ನಾವು ಚಂದ್ರನ ನೋಡಿ ಚಂದ್ರಂಗೆ ಕಾಯಿ ಹೊಡೆದು ನಮಸ್ಕಾರ ಮಾಡಿ ಈ ಥರದ್ದೆಲ್ಲ ಮಾಡ್ತೀವಿ. ಆ್ಯಂಡ್ ಯುಗಾದಿ ಹಬ್ಬದ ದಿನ ಯೂಶ್ವಲಿ ನಾವು ಹೊಸ ಬಟ್ಟೆನ ಹಾಕೋತೀವಿ. ಸೊ ಹಾಗಾಗಿ ಚರಿಗೆ ಹೊಸ ಬಟ್ಟೆ, ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತು ನನಗೆ. ಚರಿಗೆ ಈ ಥರ ಟ್ರೆಡಿಷ್ನಲ್ ಡ್ರೆಸ್ಸಸ್ಸು ತುಂಬ ಕಮ್ಮಿ. ಯೂಶ್ವಲಿ ಫ್ರಾಕ್, ಲಾಂಗ್ ಫ್ರಾಕ್ ಆ ಥರದ್ದನ್ನೇ ಹಾಕ್ಕೊಳ್ತಾಳೆ. ಸೊ ಈ ಥರ ಅದು ಬಂದು ಒಂದು ಸ್ವಲ್ಪ ಸಲ್ವಾರ್ ಥರ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಮ್ಮ ಮೇಕಪ್ ಮಾಡಿದ್ದಾರೆ. ಅಂದರೆ ಅವಳೇ ಕೇಳಿ ಅಜ್ಜಿ ಇಲ್ಲಿ ಹಚ್ಚು ಹಿಂಗೆ ಹಚ್ಚು ಅಂತೆಲ್ಲ ಕೇಳಿಬಿಟ್ಟು ಹಚ್ಚಿಸ್ಕೊಡ್ತಾಳಂತೆ ನಮ್ಮ ಅಮ್ಮನ ಹತ್ರ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ಚಂದ್ರ ಕಾಣಿಸ್ತಾ ಇದ್ದಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ. ನಿಮ್ಮೆಲ್ಲರ ಬಾಳಲ್ಲೂ ಸುಖ ಶಾಂತಿ ನೆಮ್ಮದಿ ತುಂಬಿರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಚರಿ ಕಡೆಯಿಂದನೂ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.